ಹಲ್ಲೆಲೂಯಾ. ಕರ್ತನನ್ನು ನಿರೀಕ್ಷಿಸುವೆ, ನೂತನ ಬಲ ಹೊಂದುವೆ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಕರ್ತನನ್ನು ನಿರೀಕ್ಷಿಸುವೆ, ನೂತನ ಬಲ ಹೊಂದುವೆ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಇನ್ನೊಂದು ಸರಿ ಹಾಡುವ. ಕರ್ತನನ್ನು ನಿರೀಕ್ಷಿಸುವೆ, ನೂತನ ಬಲ ಹೊಂದುವೆ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಕರ್ತನನ್ನು ನಿರೀಕ್ಷಿಸುವೆ, ನೂತನ ಬಲ ಹೊಂದುವೆ, ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು. ಕರ್ತನನ್ನು ಒಂದು ಸಮರ್ಪಣೆಯೊಂದಿಗೆ ಹಾಡುವ. ನಾನು ಕರ್ತನನ್ನು ನಿರೀಕ್ಷಿಸುತ್ತಾ ಇದ್ದೇನೆ, ನೂತನ ಬಲವನ್ನು ಹೊಂದ್ಕೊಳ್ತಾ ಇದ್ದೇನೆ. ಬೆಳಗಿನ ಸಮಯದಲ್ಲಿ ರೆಕ್ಕೆಗಳ ಚಾಚಿ ಮೇಲಕ್ಕೆ ಹಾರುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ಸಿಂಹವ ತುಳಿಯುವೆ, ಸಿಂಹವ ತುಳಿಯುವೆನು, ಸರ್ಪವ ತುಳಿಯುವೆನು, ಶತ್ರುವಿನ ಸಕಲ ಸೈನ್ಯವ ಗೆಲ್ಲುವೆನು. ಸಿಂಹವ ತುಳಿಯುವೆನು, ಸರ್ಪವ ತುಳಿಯುವೆನು, ಶತ್ರುವಿನ ಸಕಲ ಸೈನ್ಯವ ಗೆಲ್ಲುವೆನು. ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು. ಹೌದು, ಹೊಸ ಬಲ ಹೊಂದುವೆನು, ಹೊಸ ಬಲ. ಈ ಮುಂಜಾನೆ ವೇಳೆಯಲ್ಲಿ ಹೊಸ ಬಲವನ್ನು ಹೊಂದಿಕೊಳ್ಳುವೆ, ಹೊಸ ಬಲ ಹೊಂದುವೆನು. ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ. ಎಸ್, ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ, ಅಗ್ನಿಯ ಜ್ವಾಲೆಯಾಗಿ ಅನುದಿನವೂ ಇರುವೆ. ಆತ್ಮನ ಪಡೆದಿರುವೆ, ಅಭಿಷೇಕದಿಂದಿರುವೆ, ಅಗ್ನಿಯ ಜ್ವಾಲೆಯಾಗಿ ಅನುದಿನವೂ ಇರುವೆ. ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು. ಎಸ್, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆ. ಪರಿಶುದ್ಧನಾಗಿರುವೆ, ಪರಿಶುದ್ಧನಾಗಿರುವೆ,
ಸಾಕ್ಷಿಯಾಗಿರುವೆ, ಪರರಿಗೆ ಮಾರ್ಗವನ್ನು ನಾನೇ ತೋರಿಸುವೆ. ಹೌದು, ಸಮರ್ಪಣೆಯೊಂದಿಗೆ ಹಾಡುವ. ನಾನು ಇತರರಿಗೆ ಸಾಕ್ಷಿಯಾಗಿ ಜೀವಿಸುವೆ, ಸಾಕ್ಷಿಯಾಗಿರುವೆ, ಪರರಿಗೆ ಮಾರ್ಗವನ್ನು ನಾನೇ ತೋರಿಸುವೆ. ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ಹೊಸ ಬಲ ಹೊಂದುವೆನು, ನಾ ಹೊಸ ಬಲ ಹೊಂದುವೆನು. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ನಡೆಸಲು ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ, ನನ್ನನ್ನು ಸಂಧಿಸಲು ಬರುವವನೇ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲವೂ ಎಲ್ಲ ವೇಳೆಯೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವೂ ಎಲ್ಲ ವೇಳೆಯೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಸೈತಾನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಸೈತಾನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಲೋಕದ ಆಸೆಯು ಎದ್ದು ನಿಂತರು, ಲೋಕದ ಆಸೆಯು ಎದ್ದು ನಿಂತರು, ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು, ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲವೂ ಎಲ್ಲ ವೇಳೆಯೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವೂ ಎಲ್ಲ ವೇಳೆಯೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಐಶ್ವರ್ಯವೆಲ್ಲ ಅಳಿದೋದರು, ಐಶ್ವರ್ಯವೆಲ್ಲ ಅಳಿದೋದರು, ಯೋಗ್ಯತೆ ಇಲ್ಲ ಎಂದು ತಳ್ಳಿಬಿಟ್ಟರು, ಯೋಗ್ಯತೆ ಇಲ್ಲ ಎಂದು ತಳ್ಳಿಬಿಟ್ಟರು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು, ಎಲ್ಲ ಕಾಲವೂ ಎಲ್ಲ ವೇಳೆಯೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವೂ ಎಲ್ಲ ವೇಳೆಯೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಹಸಿರು ಹುಲ್ಲಿನ ಸ್ಥಳಗಳಲ್ಲೇ ನನ್ನನ್ನು ಯೇಸು ನಡೆಸುವನು. ಹಸಿರು ಹುಲ್ಲಿನ ಸ್ಥಳಗಳಲ್ಲೇ ನನ್ನನ್ನು ಯೇಸು ನಡೆಸುವನು. ನೀರಿನ ಬಳಿಗೆ ನಡೆಸುವನು, ನೀರಿನ ಬಳಿಗೆ ನಡೆಸುವನು.
ಆತ್ಮನ ಬಲದಿಂದ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. 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 ಎಲ್ಲ ಕಾಲವು, ಹೌದು ಡ್ಯಾಡಿ, ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಯೇಸು ಸಾಕೆನಗೆ. ಯೇಸು ಸಾಕೆನಗೆ. ಹಾಲೆಲೂಯ. ನೀನು ಸಾಕು ಡ್ಯಾಡಿ, ನೀನು ಸಾಕು ಡ್ಯಾಡಿ. ಯೇಸುವೇ ನೀವು ಸಾಕು. ನನ್ನ ಆಧಾರ ನೀವೇ, ನನ್ನ ಆಶ್ರಯ ನೀವೇ, ನನ್ನ ಖೇಡ್ಯ ನೀವೇ, ನನ್ನ ಗುರಾಣಿ ನೀವೇ, ನನ್ನ ಸೇಫ್ಟಿ ನೀವೇ, ನನ್ನ ಸೆಕ್ಯೂರಿಟಿ ನೀವೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು, ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನವೆಲ್ಲ ಹಾಡಿ ಹರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಜೀವಮಾನವೆಲ್ಲ ಹಾಡಿ ಹರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ, ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಹೊರತು ಇಲ್ಲವು ನನಗೆ ಆಶ್ರಯವು, ನಿನ್ನ ಹೊರತು ಇಲ್ಲವು ನನಗೆ ಆಶ್ರಯವು. ನಿನ್ನ ಮೇಲೆ ಮಾತ್ರವೇ ನಾನು ಆತುಕೊಳ್ಳುವೆ, ನಿನ್ನ ಮೇಲೆ ಮಾತ್ರವೇ ನಾನು ಆತುಕೊಳ್ಳುವೆ. ನಿನ್ನ ಹೊರತು ಕರ್ತನೆ ಬೇರೆ ದಿಕ್ಕು ಕಾಣೆನು. ನನ್ನ ನಾಮ ಯೇಸುವೆ ಭದ್ರವಾದ ದುರ್ಗವು, ನಿನ್ನ ಹೊರತು ಕರ್ತನೆ ಬೇರೆ ದಿಕ್ಕು ಕಾಣೆನು. ನಿನ್ನ ನಾಮ ಯೇಸುವೆ
ಯೇಸುವೆ ಭದ್ರವಾದ ದುರ್ಗವು, ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ. ಸದಾ ಕಾಲವು ಸ್ತುತಿಸುವೆನು, ಸದಾ ಕಾಲವು ಸ್ತುತಿಸುವೆನು. ನಿನಗೆ ಸ್ತೋತ್ರ ಯೇಸುವೆ ಎಂದು ಹಾಡುವೆ. ಸದಾ ಕಾಲವು, ಹೌದು ಡ್ಯಾಡಿ, ಸದಾ ಕಾಲವು ಸ್ತುತಿಸುವೆನು. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ಎಸ್ ಡ್ಯಾಡಿ, ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠವು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ, ಹೌದು ಡ್ಯಾಡಿ, ಕೈ ಮುಗಿಯುವೆನು. ನನ್ನ ಜೀವಮಾನವೆಲ್ಲ ಹಾಡಿ ಹಾರಸಿ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಹಾಲೆಲೂಯಾ, ಥ್ಯಾಂಕ್ ಯು. ನಿನಗೆ ಸ್ತೋತ್ರ, ನಿನಗೆ ವಂದನೆ. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಹಾಡಿ ಹಾರಸಿ ಹೊಗಳಿ ಕೊಂಡಾಡುವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ನೀನೊಬ್ಬನೇ ಘನತೆಗೆ ಯೋಗ್ಯನು, ನೀನೊಬ್ಬನೇ ನನ್ನ ಆರಾಧನೆಗೆ ಯೋಗ್ಯನು. ಸ್ತುತಿಗೆ ಯೋಗ್ಯನಾದ ದೇವನೇ, ಸ್ತೋತ್ರಕ್ಕೆ ಅರ್ಹನಾದ ತಂದೆ, ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಸ್ತುತಿಯು ಸ್ತೋತ್ರವು, ಮಹಿಮೆಯು ಮಹತ್ವವು ನಿನಗೆ ಡ್ಯಾಡಿ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನೇ ದೃಷ್ಟಿಸಿ ನೋಡ್ತೇವೆ. ಕರ್ತನೇ, ಕೃಪಾ ಸಂಪನ್ನನೇ, ದಯಾಮಯನೇ, ಕೃಪಾಳುವೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯ. ಕನಿಕರ ಉಳ್ಳ ದೇವನೇ, ಕರುಣಾಮಯನೇ, ನಿಮಗೆ ವಂದನೆ. ಹಾಗೆ ಹೇಳುವ, ಆತನ ಮಹತ್ವಗಳನ್ನೆಲ್ಲ ಹೇಳಿ ಹೇಳಿ ಕೊಂಡಾಡೋಣ. ರಾಜಾದಿರಾಜನು, ಸೇನಾಧೀಶ್ವರನು, ಹಾಲೆಲೂಯ, ಸಿಂಹಾಸನ ಆಸೀನನು ನೀನೇ. ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ. ಎಲ್ಲರೂ ಹಾಗೆ ಬಾಯಿ ಬಿಚ್ಚಿ ಡ್ಯಾಡಿ ಜೊತೆಲಿ ಮಾತಾಡ್ರಿ. ರಾಜ, ರಕ್ಷಕ, ಒಡೆಯ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೇನಾಧೀಶ್ವರನೇ, ಸರ್ವಶಕ್ತನೇ, ವಿಮೋಚಕನೇ, ಪಾಲಕನೇ, ಪರಿಶುದ್ಧನೇ, ನಿಮಗೆ ಸ್ತೋತ್ರ. ಹಾಲೆಲೂಯ. ಡ್ಯಾಡಿಯನ್ನು ನೋಡಿ ಮಾತನಾಡ್ರಿ. ಹಾಲೆಲೂಯ. ಇದು ನಿಮ್ಮ ಸಮಯ. ಒಬ್ಬೊಬ್ಬರು ಸಹ ಮಾತನಾಡುವ. ಹಾಲೆಲೂಯ. ಒಂದು ವೇಳೆ ನೀವು ದೂರದಲ್ಲಿ ಇರಬಹುದು, ಆದರೆ ಸುಮ್ಮನೆ ಇರಬೇಡಿ. ಸುಮ್ಮನೆ ನೋಡ್ಲಿಕ್ಕಾಗಿ ಬೇಡ, ನೀವು ನಮ್ಮ ಜೊತೆಗೆ ಸೇರಿ ಹಾಗೆ ಬಾಯಿ ಬಿಚ್ಚಿ ಮಾತನಾಡ್ರಿ. ರಾಜಾ ಯೇಸು, ರಾಜಾ, ಡ್ಯಾಡಿ ಯೇಸು, ಡ್ಯಾಡಿ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಪಾಳುವೆ, ಯೇಸುವೆ, ಯೇಸುವೆ. ಯೇಸು ಆ ಹೆಸರನ್ನು ಹೇಳುವಾಗಲೇ ಒಂದು ದೈವ ಸಾನ್ನಿಧ್ಯ ನಿಮ್ಮನ್ನು ಆವರಿಸುತ್ತೆ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ನಾಮಕ್ಕಿಂತ ಮೇಲಾದ ನಾಮ, ಹಾಲೆಲೂಯ, ಉನ್ನತವಾದ ನಾಮ ಯೇಸು, ಯೇಸು. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು.
ಹಲ್ಲೆಲೂಯ. ಎಷ್ಟು ನಿಕಟವಾಗಿ ಜೀಸಸ್ ಜೊತೆ ಬೆರೀಲಿಕ್ಕೆ ಸಾಧ್ಯವೋ, ಕರ್ತನ ಜೊತೆ ಬೆರೀಲಿಕ್ಕೆ ಸಾಧ್ಯವೋ, ಆ ಪವಿತ್ರಾತ್ಮನೊತ್ತಿಗೆ ಬೆರೀಲಿಕ್ಕೆ ಸಾಧ್ಯವೋ ಅಷ್ಟು ಕ್ಲೋಸ್ ಆಗಿ ನೀವು ನಿಕಟವಾಗಿರಿ. ಹೇಗೆಲ್ಲ ಮಾತಾಡಬೇಕು ಅನಿಸುತ್ತೆ ಮಾತಾಡಿ. ವಾಣಿಯಲ್ಲಿ ಮಾತಾಡುವುದಕ್ಕೆ ನಿಮ್ಮೊಳಗೆ ಪ್ರೇರಣೆ ಉಂಟಾದರೆ ವಾಣಿಯಲ್ಲೇ ಮಾತಾಡ್ರಿ. ಓ ಹಲ್ಲೆಲೂಯ, ಹಲ್ಲೆಲೂಯ. ಹೇ ರಾಬಗೋ ಸೋರೋಲ ರಬೋ ಗರ ಗರಗ ಹಿತರಗೋ ಸಿಯಂದರನನ. Thank you Jesus, thank you Jesus, thank you Jesus, thank you. ಲೋಕವೆಲ್ಲ ನಶ್ವರವು, ಈ ಲೋಕವೆಲ್ಲ ಡ್ಯಾಡಿ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು, ನಿನ್ ಪ್ರೀತಿ ಒಂದೇ ಶಾಶ್ವತವು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಯೇಸು. ಹಾಗೆ ಕರಗಳನ್ನು ಚಾಚಿ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆಲೇ ಮಾತನಾಡಿ, ಯೇಸು ರಾಜ, ನನ್ನ ಯೇಸು ರಾಜ. ಲೋಕವೆಲ್ಲ ನಶ್ವರವು, ಈ ಲೋಕವೆಲ್ಲ ಅನುಭವವಾಗಿ ಹೇಳಿ, ಎಲ್ಲ ವೇಸ್ಟಪ್ಪ. ಓ ನಿನ್ ಪ್ರೀತಿ ಒಂದೇ ಶಾಶ್ವತ. ಹೌದು ಡ್ಯಾಡಿ, ನಿನ್ ಪ್ರೀತಿ ಒಂದೇ ಶಾಶ್ವತವು. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಹಲ್ಲೆಲೂಯ. ನನ್ನ ಯೇಸು ರಾಜ, ಯೇಸು ರಾಜ. ಡ್ಯಾಡಿ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ನಿನ್ನ ಅರಿಯಬೇಕು, ಇನ್ನು ನಿನ್ನ ಡ್ಯಾಡಿ ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಯೇಸು ರಾಜ, ಯೇಸು ರಾಜ, ನನ್ನ ನನ್ನ ಯೇಸು ರಾಜ, ನನ್ನ ಯೇಸು ರಾಜ, ನನ್ನ ಯೇಸು ರಾಜ. ಹಲ್ಲೆಲೂಯ. ನನ್ನ
ನನ್ನ ಯೇಸು ರಾಜ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ, 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 ಹಾಲೆಲೂಯಾ. ಓ Jesus, oh my Jesus, Jesus, oh my Jesus, Jesus, oh my Jesus. ಶಲ್ಬರ ಬೋರಿ ಅಂದರ ಬಗಲ. We give you all the glory. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದೋಣ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮಗೆ ಕೊಟ್ಟಿರುವಂತಹ ಸ್ಥಾನಮಾನಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಾವು ಎಂಥವರಾಗಿದ್ದೇವೆ ಅಂತ ಹೇಳಿ ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ವಾಕ್ಯ ಅನೇಕ ವಿಚಾರಗಳನ್ನು ಹೇಳ್ತಾ ಇದೆ. ನಾವು ಯಾಜಕರಾಗಿ ಹೇಗೆ ದೇವರ ಒಂದು ಯೋಜನೆಯಲ್ಲಿ ಸೇರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡಿದೆವು. ಈಗ ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಅಂತ ವಾಕ್ಯ ಹೇಳ್ತದೆ. ಮೊದಲು ದೇವರ ಸ್ವಕೀಯ ಪ್ರಜೆ ಅನ್ನುವಂಥ ವಿಚಾರವನ್ನು ನಾವು ಧ್ಯಾನ ಮಾಡುವ. ಆಮೇಲೆ ಮೀಸಲಾದ ಜನ ಅಂದರೆ ಏನಂತ ನೋಡೋಣ. ದೇವರ ಸ್ವಕೀಯ ಪ್ರಜೆ. ನಾವು ಸ್ವಕೀಯ ಪ್ರಜೆ ಆಗಿರಲಿಲ್ಲ, ಆದರೆ ನಮ್ಮನ್ನು ಸ್ವಕೀಯ ಪ್ರಜೆಯನ್ನಾಗಿ ಮಾಡಿಕೊಂಡನು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು ತನ್ನ ಸ್ವಕೀಯ ಪ್ರಜೆ, ನನ್ನ ಜನ, ನನ್ನ ಕುಟುಂಬದವರು, ನನ್ನ ಮನೆಯವರು ಅಂತ ಹೇಳಿ ದೇವರು ಕರೀತಾ ಇದ್ದಾನೆ. ನೀವು ಆದಿಕಾಂಡ 12ನೇ ಅಧ್ಯಾಯದಲ್ಲಿ, ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ, 12ನೇ ಅಧ್ಯಾಯ 2ನೇ ವಚನ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ. ಏನೂ ಇಲ್ಲದ ಮಕ್ಕಳಿಲ್ಲದ ಬರಡಾಗಿದ್ದಂತಹ ಅಬ್ರಹಾಮನನ್ನು, ಸಾರಳನ್ನು ದೇವರು ತನ್ನ ಯೋಜನೆಯಲ್ಲಿ ಸೇರಿಸಿಕೊಂಡು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ನಾನು ನಿನ್ನನ್ನು ದೊಡ್ಡ ಜನಾಂಗ ಆಗುವಂತೆ ಮಾಡ್ತೀನಿ ಅಂತ ಹೇಳಿ ದೇವರು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಆ ಜನಾಂಗ, ಅಬ್ರಹಾಮನ ಮೂಲಕ ತರುವಂಥ ಜನಾಂಗವನ್ನು ದೇವರು ತನಗಾಗಿ ಆರಿಸಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ಓದಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನಾನು ನೋಡಿದ್ದೇನೆ. ಐಗುಪ್ತ ದೇಶದಲ್ಲಿರುವ ನನ್ನ ಜನರು ಈಗ ಅವರು ಕರ್ತನ ಪ್ರಜೆ ಆಗ್ಬಿಟ್ಟಿದ್ದಾರೆ. ನನ್ನ ಜನ ಅಂತ ಹೇಳ್ತಾ ಇದ್ದಾರೆ. ನನ್ನ ಮನೆಯವರು, ನನ್ನ ಕುಟುಂಬದವರು.
ನನ್ನ ಫ್ಯಾಮಿಲಿ. ದೇವರು ತನ್ನ ಫ್ಯಾಮಿಲಿ ಟ್ರೀನಲ್ಲಿ ಇವ್ರನ್ನು ಸೇರಿಸ್ಕೊಬಿಟ್ಟಿದ್ದಾನೆ, ನನ್ನ ಜನರು ಅಂತ ಹೇಳ್ತಾ ಇದ್ದಾನೆ. ನೀವು ಅದೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಓದಿ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ. ನಿನ್ನ ಫರೋಹನ ಬಳಿ ಮೋಶೆಯನ್ನು ಕರೀತಾ ಇದ್ದ, ನಿನ್ನನ್ನು ಫರೋಹನ ಬಳಿ ಕಳಿಸ್ತೇನೆ, ನನ್ನ ಜನರನ್ನು ಐಗುಪ್ತದಿಂದ ಬಿಡಿಸ್ಬೇಕು. ಹಲ್ಲೆಲೂಯ. ಇಸ್ರಾಯೇಲರನ್ನು ತನ್ನ ಜನರಾಗಿ ದೇವರು ಪರಿಗಣಿಸಿದ್ದಾನೆ. ನೀವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನವನ್ನು ಓದಿದ್ರೆ, ಧರ್ಮೋಪದೇಶ ಕಾಂಡ, ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ, ಚೆನ್ನಾಗಿ ಗಮನಿಸಿ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನ ಆಗುವುದಕ್ಕೆ ಆದುಕೊಂಡಿದ್ದಾನೆ. ಹಲ್ಲೆಲೂಯ. ಇಸ್ರಾಯೇಲರಿಗೆ ಹೇಳ್ತಾ ಇರೋದು, ಲೋಕದಲ್ಲಿ ಎಲ್ಲ ಬೇರೆ ಬೇರೆ ಜನಾಂಗದವರಿದ್ದಾರೆ, ಆದರೆ ನಿಮ್ಮನ್ನು ಸ್ವಕೀಯ ಜನರಾಗಿ, ತನ್ನ ಸ್ವಂತ ಜನರಾಗಿ, ತನ್ನ ಕುಟುಂಬದವರಾಗಿ, ತನ್ನ ಫ್ಯಾಮಿಲಿ ಟ್ರೀನಲ್ಲಿ ಸೇರಿಸ್ಕೊಳ್ಳಿಕ್ಕೆ ದೇವರು ಮನಸ್ಸು ಮಾಡಿದ್ದಾನೆ, ದೇವರು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಸಹ ದೇವರ ಕುಟುಂಬದಲ್ಲಿ ಒಬ್ಬರಾಗಿ ಆಗ್ಬಿಟ್ಟಿದ್ದೇವೆ. ಹಲ್ಲೆಲೂಯ. ತೀತನಿಗೆ ಪೌಲನು ಬರೆಯುವಾಗ ಇದನ್ನು ಹೇಳ್ತಾನೆ. ತೀತ 2ನೇ ಅಧ್ಯಾಯ 14ನೇ ವಚನವನ್ನು ಓದಿ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯ. ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ತನ್ನನ್ನು ಒಪ್ಪಿಸಿಕೊಟ್ಟನು. ಯೇಸು ತನ್ನನ್ನು ಒಪ್ಪಿಸಿಕೊಟ್ಟದ್ದೇ ನಮ್ಮನ್ನು ಸ್ವಕೀಯ ಜನರನ್ನಾಗಿ ಆ ಅರ್ಹತೆಯಲ್ಲಿ ನಿಲ್ಲಿಸುವುದಕ್ಕಾಗಿ. ಹಲ್ಲೆಲೂಯ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನವನ್ನು ಓದಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೇವರ ಕುಟುಂಬದಲ್ಲಿ ಸದಸ್ಯರಾಗಿ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಹಲ್ಲೆಲೂಯ. 13ನೇ ವಚನ ಕೂಡ ಓದ್ಬಿಟ್ರಿ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹಲ್ಲೆಲೂಯ. ಪ್ರಿಯರೇ, ನಾವು ಈ ಹೊಸ ಒಡಂಬಡಿಕೆಯಲ್ಲಿ ದೇವರ ಸ್ವಕೀಯ ಪ್ರಜೆಯಾಗಿದ್ದೇವೆ. ದೇವರ ಕುಟುಂಬದಲ್ಲಿ, ದೇವರ ಮನೆಯಲ್ಲಿ ನಾವು ಸಹ ಮೆಂಬರ್ ಆಗಿಬಿಟ್ಟಿದ್ದೇವೆ. ದೇವರು ನಮ್ಮನ್ನು ಎಲ್ಲೋ ದೂರದಲ್ಲಿ ನೋಡ್ತಾ ಇಲ್ಲ. ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಹಿಸ್ ಫ್ಯಾಮಿಲಿ. ನಮಗೆ ಸಿಕ್ಕಿರುವಂಥ ಸೌಭಾಗ್ಯ ಅಂತಿಂಥ ಸೌಭಾಗ್ಯ ಅಲ್ಲ ರೀ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆತನ ಫ್ಯಾಮಿಲಿಯಲ್ಲಿ ಒಬ್ಬರಾಗ್ಬಿಟ್ಟಿದ್ದೀವಿ. ನೋಡಿ, ಬೀದಿಯಲ್ಲಿ ಭಿಕ್ಷುಕರಿದ್ದಾರೆ. ಅವರು ಭಿಕ್ಷೆ ಬೇಡುವಾಗ ನೀವು ಕೊಡ್ತೀರಿ, ಆದರೆ ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲ. ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ಒಬ್ಬರು ಇದ್ಬಿಟ್ರೆ, ನಿಮ್ಮ ಮಗಳೋ ಇದ್ಬಿಟ್ರೆ, ಆ ರಿಲೇಷನ್ಶಿಪ್ನ ನೀವು ಫೀಲ್ ಮಾಡುವ ವಿಧಾನನೇ ಬೇರೆ, ಅವ್ರಿಗಿರುವಂಥ ರಿಸರ್ವೇಷನ್ನೇ ಬೇರೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಇವತ್ತು ದೇವರ ಮಕ್ಕಳು ಫೀಲ್ ಮಾಡಬೇಕು. ನಾನು ದೇವರ ಕುಟುಂಬದಲ್ಲಿ ನಾನು ಒಬ್ಬನು. ದೇವರ ಸಕಲ ಆಶೀರ್ವಾದದಲ್ಲಿ ನನಗೆ ರಿಸರ್ವೇಷನ್ ಇದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಭಿಕ್ಷೆ ಬೇಡುವಾಗ ₹1 ಕೇಳಿದ್ರೆ ಅದರಲ್ಲಿ ₹1 ಕೊಟ್ಬಿಟ್ಟು 50 ಪೈಸೆ ವಾಪಸ್ ಕೊಡು ಅಂತ ಕೇಳುವವರು ಇದ್ದಾರೆ, ಇನ್ನೊಬ್ಬರಿಗೆ ಕೊಡಬೇಕಲ್ಲ ಅಂತ ಹೇಳಿ. ನೀವು ಕೊಟ್ಟರೆ ಕೊಡ್ಬೋದು, ಕೊಡದಿದ್ರೆ ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ಬೋದು. ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಭಿಕ್ಷೆ ಕೇಳಲಿಕ್ಕೆ, ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತಾರೆ ಕೆಲವರು. ನೀವು ಮುಂದಕ್ಕೆ ಹೋಗು ಅಂತ ಏನೂ ಹೇಳ್ಬೋದು, ಅಥವಾ ಕೊಟ್ಟರೆ ನೀವು ಕೊಡ್ಬೋದು. ಆದರೆ ನಿಮ್ಮ ಮನೆ ಮಗಳು ಹಾಗಲ್ಲ. ನಿಮ್ಮ ಫ್ರಿಡ್ಜ್ನಲ್ಲಿರೋದನ್ನೆಲ್ಲ ಎತ್ತಾಕ್ಕೊಂಡು ತಿಂತಾಳೆ.
ಯಾಕಂದರೆ ಫ್ಯಾಮಿಲಿ ಅದು ಹಕ್ಕು ಆಟೋಮೆಟಿಕ್ ಬಂದುಬಿಡ್ತದೆ. ಆ ಒಂದು ರಿಲೇಷನ್ಶಿಪ್ನ ಆ ಸ್ಥಾನವನ್ನು ನೀವು ಅರ್ಥ ಮಾಡ್ಕೊಳ್ರಿ. ನಾನು ಹಲವು ಸಾರಿ ಈ ಒಂದು ಉದಾಹರಣೆಯನ್ನು ಬಳಸ್ತೇನೆ ಈ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಒಂದು ಊರಲ್ಲಿ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಫಂಕ್ಷನ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಇಡೀ ಊರಿನ ಜನರೇ ಬಂದು ಊಟ ಮಾಡಿ ಹೋದರೂ ಆ ತಾಯಿಗೆ ತನ್ನ ಮಗನು ದೂರದ ಊರಿಂದ, ಬೆಂಗಳೂರಿಂದನೋ ಬಾಂಬೆಯಿಂದನೋ ರಾತ್ರಿ ಬಸ್ಸಲ್ಲಿ ಲೇಟಾಗಿ ಬರ್ತಾನೆ, ಅವನಿಗೋಸ್ಕರವಾಗಿ ಎಷ್ಟು ಮೀಸಲಾಗಿ ತೆಗೆದಿಡ್ತಾರೆ ನೋಡಿ. ಇಡೀ ಊರಿನ ಜನರೆಲ್ಲ ಊಟ ಮಾಡಿದ್ರು ಆ ತಾಯಿಗೆ ನನ್ನ ಮಗನು ಬರ್ತಾನೆ, ನನ್ನ ಮಗಳು ಬರ್ತಾಳೆ ಅಂತ ಹೇಳಿ ಅವ್ರಿಗಾಗಿ ತೆಗೆದು ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ. ಸೊ ಯಾಕೆ? ಆ ರಿಲೇಷನ್ಶಿಪ್ ಇಸ್ ಸ್ಪೆಷಲ್. ನನ್ನ ಮಗನು, ನನ್ನ ಮಗಳು, ನನ್ನ ಮೊಮ್ಮಗನು. ಹಲ್ಲೆಲೂಯಾ. ಇವತ್ತು ನಾವು ಅನ್ಯರಲ್ಲ, ನಾವು ಪರದೇಶಿಗಳಲ್ಲ, ದೇವರ ಕುಟುಂಬದಲ್ಲಿ ಒಬ್ಬರಾಗ್ಬಿಟ್ಟಿದ್ದೀವಿ. ದೇವರ ಫ್ಯಾಮಿಲಿ ಟ್ರೀನಲ್ಲಿ, ವಂಶವೃಕ್ಷದಲ್ಲಿ ನಾವು ಬಂದುಬಿಟ್ಟಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗಂಥ ಸೌಭಾಗ್ಯ ಸಿಕ್ಕಿದೆ. ಯಾರು ಕೂಡ ನಿಮ್ಮನ್ನು ಅನ್ಯತಾ ಭಾವಿಸಬೇಡ್ರಿ. ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನಾನು ವೇಸ್ಟು, ನನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ, ನಾನು ಯಾರ ಲೆಕ್ಕಕ್ಕೂ ಇಲ್ಲ, ಯಾವ ರೀತಿಯಲ್ಲೂ ನೀವು ನೆನೆಸ್ಬೇಡಿ. ನೀವು ದೇವರ ಲೆಕ್ಕದಲ್ಲಿದ್ದೀರಿ, ದೇವರ ಫ್ಯಾಮಿಲಿ ಟ್ರೀನಲ್ಲಿ ನೀವು ಇದ್ದೀರಿ. ಹಲ್ಲೆಲೂಯಾ. ನಿಜಕ್ಕೂ ನಾವು ಧನ್ಯರು. ಎಲ್ಲೋ ನಾಶನ ಮಾರ್ಗದಲ್ಲಿದ್ದಂಥ ನಮ್ಮನ್ನು ಪಾಪದಿಂದ ವಿಮೋಚಿಸಿ ದಾಸರಾಗಿ ಗುಲಾಮರಾಗಿ ಇಟ್ಕೊಂಡಿಲ್ಲ, ಮನೆ ಮಕ್ಕಳಾಗಿ ಇಟ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಸ್ವಕೀಯ ಪ್ರಜೆ, ಸ್ವಂತ ಪ್ರಜೆ. ಹಲ್ಲೆಲೂಯಾ. ನಾನು ದೇವರ ಮಗನು, ಇನ್ನು ಮುಂದೆ ನಾನು ದೇವರ ಮಗನು, ಇನ್ನು ಮುಂದೆ ನಾನು ದೇವರ ಮಗಳು, ಇನ್ನು ಮುಂದೆ ನಾನು ದೇವರ ಮಗನು, ಇನ್ನು ಮುಂದೆ ನಾನು ದೇವರ ಮಗಳು. ಹಲ್ಲೆಲೂಯಾ. ನಾವು ದೇವರ ಮಗನು, ಮಗಳು, ದೇವರ ಸ್ವಕೀಯ ಪ್ರಜೆ, ದೇವರ ಸ್ವಂತ ಪ್ರಜೆ, ದೇವರ ಫ್ಯಾಮಿಲಿ ಮೆಂಬರ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ನಮಗೆ ಇದರಲ್ಲಿ ಬಾಧ್ಯತೆ ಬಂದುಬಿಡ್ತೀರಿ, ಇದರಲ್ಲಿ ಹಕ್ಕು ಬಂದುಬಿಡ್ತು. ದೇವರ ಆಶೀರ್ವಾದಗಳಲ್ಲಿ ಹಕ್ಕು ಬಂದುಬಿಡ್ತು. ದೇವರು ಏನಾದರೂ ಆಶೀರ್ವಾದ ಅಂತ ಈ ಲೋಕಕ್ಕೆ ಕಳಿಸಿದ್ರೆ ಫಸ್ಟು ಬಾಧ್ಯತೆ ಉಳ್ಳವ್ರಿಗೇನೆ, ಆಮೇಲೆ ಮಿಕ್ಕಿದವ್ರಿಗೆ. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ಮಕ್ಕಳು ತಿನ್ನುವುದನ್ನು ನಾಯಿಗಳಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದ್ಯತೆ ಯಾರಿಗೆ ಕೊಡ್ತಾ ಇದ್ದಾರೆ? ಮಕ್ಕಳಿಗೆ. ಸೊ ಆದ್ಯತೆ ನಿಮಗೆ. ಪಕ್ಕದಲ್ಲಿ ಯಾರಾದರೂ ಇದ್ದರೆ ಹೇಳಿ, ಆದ್ಯತೆ ನಿಮಗೆ. ನೀವು ದೇವರ ಮಗನು, ನೀವು ದೇವರ ಮಗಳು. ನಿಮಗೆ ಕೊಟ್ಬಿಟ್ಟು ನೀವು ತಿಂದು ಮಿಕ್ಕಿದ್ರೆ ಮಿಕ್ಕಿದವರಿಗೆ, ಉಳಿದ್ರೆ ಮಿಕ್ಕಿದವರಿಗೆ. ಹಲ್ಲೆಲೂಯಾ. ಆಶೀರ್ವಾದ ಅಂತ ಏನಾದರೂ ಇದ್ದರೆ, ನಿಮ್ಮ ಊರಿಗೆ ಏನಾದರೂ ದೇವರು ಒಂದಿಷ್ಟು ಆಶೀರ್ವಾದ ಕೊಡ್ತಾನಂದರೆ ನಿಮಗೆ ಕೊಟ್ಟು ನೀವು ತೃಪ್ತಿ ಆದಮೇಲೆ ಬೇರೆಯವರಿಗೆ. ಸಮಾಧಾನ ಅಂತ ಏನಾದ್ರು ದೇವರು ನಿಮ್ಮ ಊರಿಗೆ ಕಳಿಸೋದಾದರೆ ಫಸ್ಟ್ ನಿಮಗೆ, ನೀವು ತೃಪ್ತಿ ಆದಮೇಲೆ ಮಿಕ್ಕಿದವರಿಗೆ. ಹಲ್ಲೆಲೂಯಾ. ಪ್ರಿಫರೆನ್ಸ್, ಈ ಪ್ರಾಮುಖ್ಯತೆಯನ್ನು ನೀವು ಗಮನಿಸ್ಕೊಳ್ರಿ. ನೀವು ದೇವರ ಸ್ವಕೀಯ ಪ್ರಜೆ. ನಿಮಗೆ ಕೊಡದೆ ಬೇರೆಯವ್ರಿಗೆ ಕೊಡೋದಿಲ್ಲ. ನಿಮಗೆ ಹಕ್ಕು ಇದೆ. ಹಲ್ಲೆಲೂಯಾ. ನೋಡಿ, ಆ ಭಿಕ್ಷುಕನಿಗೆ ನೀವು 50 ರೂಪಾಯಿ ಕೊಟ್ಟರೆ ಕರುಣೆಯಿಂದ, ಅವನು 5 ರೂಪಾಯಿ ಕೇಳಿದ್ರೆ ನೀವು 50 ರೂಪಾಯಿ ಬೇಕಾದ್ರೆ ಕೊಡ್ಬೋದು. ಆದರೆ ಅವನು ನಿಮ್ಮ ಮನೆ ಆಸ್ತಿಯಲ್ಲಿ ಪಾಲು ಕೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವನು ಭಿಕ್ಷುಕ, ಸಂಬಡಿ. ಆದರೆ ನೀವು ಹಾಗಲ್ಲ, ನೀವು ಮನೆ ಮಗನು. ಏನಾದರೂ ನಿಮ್ಮ ವಂಶವೃಕ್ಷದಿಂದ ನಿಮ್ಮ ಹೆಸರೇನೋ ಬಿಟ್ಟೋಯ್ತು, ನೀವು ಕೇಸ್ ಹಾಕಿ ಬೇಕಾದ್ರೆ ಗೆದ್ಕೊಬಿಡ್ತೀರಿ. ಯಾಕಂದರೆ ನಿಮಗೆ ಹಕ್ಕಿದೆ. ಪರಲೋಕದ ಸಕಲ ಆಶೀರ್ವಾದದಲ್ಲಿ ನಿಮಗೆ ಹಕ್ಕಿದೆ. ಸಮಾಧಾನ ನಿಮಗೆ, ಸಂತೋಷ ನಿಮಗೆ, ತೃಪ್ತಿ ನಿಮಗೆ, ಅಭಿವೃದ್ಧಿ ನಿಮಗೆ. ಹಲ್ಲೆಲೂಯಾ. ನೀವೇ ಬೈಕ್ ತಗೊಳ್ಳಿಲ್ಲ ಅಂದ್ರೆ ಇನ್ಯಾರು ತಗೊಳ್ತಾರೆ? ನೀವೇ ಕಾರ್ ತಗೊಳ್ಳಿಲ್ಲ ಅಂದ್ರೆ ಇನ್ಯಾರು ತಗೊಳ್ತಾರೆ? ನಿಮ್ಮ ಬಿಸ್ನೆಸ್ಸೇ ಚೆನ್ನಾಗಿಲ್ಲ ಅಂದರೆ ಇನ್ಯಾರು ಬಿಸ್ನೆಸ್ ಚೆನ್ನಾಗಿರ್ತದೆ? ನಿಮ್ಮನ್ನು ಆಶೀರ್ವಾದ ಮಾಡಲಿಲ್ಲ ಅಂದರೆ ಇನ್ಯಾರನ್ನ ಆಶೀರ್ವಾದ ಮಾಡ್ತಾರೆ? ಹಲ್ಲೆಲೂಯಾ. ಸೊ ನಮಗೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾನೆ ದೇವರು. ಪ್ರೈಸ್ ಲಾರ್ಡ್. ಅದರಿಂದಾಗಿ ನಿಜಕ್ಕೂ ನಾವು ಧನ್ಯರು. ದೇವರಿಗೆ ಸ್ತೋತ್ರ ಹೇಳಬೇಕು. ಎಷ್ಟು ಸ್ತೋತ್ರ ಹೇಳಿದ್ರೂ ಸಾಲದು. ಎಂಥ ಸ್ಥಾನವನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ. ನಾವು ಯಾವುದಕ್ಕೂ ಬಾರದವರು, ಗಣನೆಗೆ ಬಾರದವರು, ಕೈ ಬಿಡಲ್ಪಟ್ಟವರು, ಅನ್ಯರು, ಪರದೇಶಿಗಳು. ಆದರೆ ನಮ್ಮನ್ನು ನಿನ್ನ ಮಗನಾಗಿ, ಮಗಳಾಗಿ, ನಿನ್ನ ಕುಟುಂಬದ ಸದಸ್ಯನಾಗಿ ನಮ್ಮನ್ನು ಮಾಡ್ಕೊಂಡಿದ್ದೀರಲ್ಲ, ನನ್ನನ್ನು ಮಾಡ್ಕೊಂಡಿದ್ದೀರಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ಸೇವಕರು ಹಾಡು ಬರೆದಿದ್ದಾರಲ್ಲ,
ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಸಂತೋಷ ಇದೆಯಾ ನಿಮಗೆ? ನಾನು ಯೇಸುವಿನ ಮಗು, ಭಯವೇ. ನಾನು ದೇವರ ಮಗನು, ನಾನು ಯೇಸುವಿನ ಮಗು ಅಂತ ಹೇಳಿ ಒಂದು ಖುಷಿ ನಿಮ್ಮ ಹೃದಯದಲ್ಲಿ ಇದೆಯಾ? ಚೆಕ್ ಮಾಡ್ಕೊಳ್ರಿ. ವಿಶೇಷ ಸೌಭಾಗ್ಯ, ಸಂಪತ್ತು ಅದೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಆರಿಸಿಕೊಂಡ ಮಗನಾಗಿ ಮಗಳಾಗಿ ಗುಲಾಮರಾಗಿ ಆರಿಸ್ಕೊಂಡಿಲ್ಲ, ಆರಿಸಿಕೊಂಡ ಮಗನಾಗಿ ಮಗಳಾಗಿ ಆರಿಸಿಕೊಂಡ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಿಮಗೆ ಇವತ್ತು ಯಾವ ಸಂತೋಷ ಇದೆಯೋ ಇಲ್ವೋ, ನಾನು ದೇವರ ಮಗನು, ನಾನು ದೇವರ ಮಗಳು, ದೇವರ ಕುಟುಂಬದವಳು, ದೇವರ ಮನೆತನದವಳು ಅಂತ ಹೇಳಿ ಒಂದು ಖುಷಿ ನಿಮ್ಗುಂಟಾದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದಿಲ್ಲ ರೀ. ಯಾವಾಗ ನೀವು ಅದನ್ನು ಫೀಲ್ ಮಾಡ್ತೀರೋ ಅಲ್ಲಿಂದನೇ ನಿಮ್ಮ ಆಶೀರ್ವಾದ ಸ್ಟಾರ್ಟ್ ಆಗೋದು, ಅಲ್ಲಿಂದನೇ ನಿಮ್ಮ ಆಶೀರ್ವಾದ ಬಿಗಿನ್. ಹಲ್ಲೆಲೂಯಾ. ನಾನು ದೇವರ ಮಗನು ಅನ್ನುವಂತಹ, ನಾನು ದೇವರ ಕುಟುಂಬಕ್ಕೆ ಸೇರಿದ್ದೇನೆ ಅನ್ನುವಂಥ ಆ ಸೆನ್ಸ್, ಆ ಪ್ರಜ್ಞೆ ಇದೆ ನೋಡಿ, ಅದೇ ನಿಮ್ಮ ಆಶೀರ್ವಾದದ ಉಗಮ. ಹಲ್ಲೆಲೂಯಾ. ದೇವರ ಆಶೀರ್ವಾದ ಇಟ್ಬಿಟ್ಟಿದ್ದಾನೆ, ನಾವು ಎಂಜಾಯ್ ಮಾಡ್ತಾ ಇಲ್ಲ. ನಾವು ಯಾವಾಗ ಅದನ್ನು ಫೀಲ್ ಮಾಡ್ತೀವೋ ಆವಾಗ ಅದನ್ನು ಎಂಜಾಯ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಲ್ಲೆಲೂಯಾ. ಇವತ್ತು ಅದಕ್ಕೆ ಚಾಲನೆ ಕೊಡಿ. ನಾನು ದೇವರ ಮಗನು, ದೇವರ ಕುಟುಂಬದಲ್ಲಿ ನಾನು ಒಬ್ಬ ಸದಸ್ಯನು, ನಾನು ದೇವರ ಸ್ವಕೀಯ ಪ್ರಜೆ, ದೇವರ ಸ್ವಂತ ಕುಟುಂಬದವನು, ದೇವರ ಮನೆಗೆ, ದೇವರ ಕುಟುಂಬಕ್ಕೆ ಸೇರಿದವನು. ಹಲ್ಲೆಲೂಯಾ. ಸೊ ಇವತ್ತು ಈ ಒಂದು ಭರವಸೆ ಎಲ್ಲ ದೇವ ಮಕ್ಕಳಿಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನ ದೇವ ಮಕ್ಕಳು ರಕ್ಷಣೆ ಹೊಂದಿದ್ದಾರೆ, ಆತ್ಮಿಕವಾಗಿದ್ದಾರೆ, ಆದರೂ ತಾನು ಯಾರು ಅಂತ ಹೇಳಿನೇ ಇನ್ನೋರಿಗೆ ಅರ್ಥ ಆಗಿಲ್ಲ. ತಾನು ಯಾವ ಕುಟುಂಬಕ್ಕೆ ಸೇರಿದ್ದೀನಿ, ಯಾವ ಮನೆತನಕ್ಕೆ ಸೇರಿದ್ದೀನಿ, ತನಗಿರುವ ಸೌಭಾಗ್ಯ ಏನು, ತನಗಿರುವ ಸ್ಥಾನ ಏನು, ತನಗಿರುವಂಥ ಅರ್ಹತೆ ಏನು, ಅಂತಸ್ತು ಏನು ಅಂತ ಹೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇವತ್ತು ಎಲ್ಲ ದೇವ ಜನರು ಈ ಸ್ಥಾನವನ್ನು, ನಾನು ದೇವರ ಮನೆತನದವನು, ದೇವರ ಕುಟುಂಬದವನು, ದೇವರ ಮನೆಯಲ್ಲಿ ಸ್ವಕೀಯ ಪ್ರಜೆ, ದೇವರ ಸ್ವಂತ ಜನ, ದೇವರ ಮನೆತನದವನು ಅಂತ ಹೇಳಿ ಪ್ರತಿಯೊಬ್ಬರು ಗುರುತು ಹಿಡಿಲಿಕ್ಕೆ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ಒಂದು ನಿಮಿಷ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಿ, ನನಗೆ ಇನ್ನೂ ಕೃಪೆ ಕೊಡು ಸ್ವಾಮಿ, ಇನ್ನೂ ಈ ಸೌಭಾಗ್ಯವನ್ನು ಎಂಜಾಯ್ ಮಾಡಬೇಕು, ಇದರಲ್ಲಿರುವ ಬೆನಿಫಿಟ್ಸ್, ಇದರಲ್ಲಿರುವಂಥ ಅನುಕೂಲತೆಗಳನ್ನೆಲ್ಲ ನಾನು ಅನುಭವಿಸಬೇಕು ಸ್ವಾಮಿ. ಹಲ್ಲೆಲೂಯಾ. ಈ ಒಂದು ಸ್ವಕೀಯ ಪ್ರಜೆ, ದೇವರ ಸ್ವಂತ ಮನೆತನ ಅಂತ ಹೇಳುವಂತಹ, ದೇವರ ಮಗನು, ದೇವರ ಮಗಳು ಅಂತ ಅನಿಸ್ಕೊಳ್ಳುವಂತಹ ಈ ಸೌಭಾಗ್ಯದಲ್ಲಿ ಇರುವಂಥ ಶ್ರೇಷ್ಠತೆಗಳನ್ನೆಲ್ಲ ನಾನು ಅನುಭವಿಸ್ಬೇಕಪ್ಪ. ಕರ್ತನೆ, ನನ್ನ ಜನ ಅನುಭವಿಸ್ಬೇಕು ಸ್ವಾಮಿ. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಎಲ್ಲ ದೇವ ಮಕ್ಕಳು ಅನುಭವಿಸ್ಬೇಕು. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ದೇವ ಜನರು ಈ ಸೌಭಾಗ್ಯವನ್ನು ಎಂಜಾಯ್ ಮಾಡಬೇಕು. ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ಅನುಭವಪೂರ್ವಕವಾಗಿ ನಾನು ದೇವರ ಮಗನು ಅನ್ನೋದನ್ನು ಅನುಭವಿಸಿ ಬಾಳ್ಬೇಕು ಸ್ವಾಮಿ. ನಾನು ದೇವರ ಕುಟುಂಬದವನು, ದೇವರ ಕುಟುಂಬದವಳು, ದೇವರ ಮನೆತನದವಳು ಅನ್ನೋದನ್ನು ಅನುಭವಿಸಿ ಬಾಳಲಿಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ನೀಡು ಸ್ವಾಮಿ. ಅವರ ಮನೋನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ಕ್ರಿಸ್ತನಲ್ಲಿ ತಾನು ಯಾರು, ದೇವರು ನಮಗೆ ಕೊಟ್ಟಿರುವಂಥ ಸ್ಥಾನ ಎಂಥದ್ದು ಎಂಬುದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ ಮನೋನೇತ್ರಗಳನ್ನು ತೆರೆಯ ಮಾಡು ಸ್ವಾಮಿ. ಹಲ್ಲೆಲೂಯಾ. ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹತ್ವ ಎಂಥದ್ದೆಂಬುದನ್ನು ಕರ್ತನೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ನೀಡು. ನಾವು ದೇವ ಜನರು ಎಂಬುದು ಕರ್ತನೆ ಎಂಬಂಥ ಸ್ಥಾನ ಎಂಥ ಒಂದು ಶ್ರೇಷ್ಠ ಸೌಭಾಗ್ಯದ ಸ್ಥಾನ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೀನು ಕೃಪೆ ಕೊಡಪ್ಪ. ಎಲ್ಲ ದೇವಜನರಿಗೂ ಕೃಪೆ ಕೊಡು ಸ್ವಾಮಿ. ನಮ್ಮೊಂದಿಗೆ ಯಾರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೆ ಇವತ್ತೇ ಒಂದು ಧೈರ್ಯ ಬರಲಿ. ನಾನು ದೇವರ ಮಗನು, ನಾನು ದೇವರ ಮಗಳು, ನನಗೆ ಆಗದಿರುವಂಥ ಕಾರ್ಯ ಇನ್ನು ಯಾರಿಗಾಗುತ್ತೆ? ನನಗೆ ಸಕ್ಸಸ್ ಇಲ್ಲ ಅಂದರೆ ಇನ್ನು ಯಾರಿಗೆ ಸಕ್ಸಸ್? ನನಗೆ ಅಭಿವೃದ್ಧಿ ಇಲ್ಲ ಅಂದರೆ ಇನ್ನು ಯಾರಿಗೆ ಅಭಿವೃದ್ಧಿ? ನಾನು ದೇವರ ಮಗನು, ನಾನು ಮೀಸಲಾತಿ ಪಡೆದವನು, ದೇವರ ಆದ್ಯತೆಯಲ್ಲಿ ನಾನಿದ್ದೇನೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಇದನ್ನು ಗ್ರಹಿಸಲಿಕ್ಕೆ, ತನ್ನ ಸ್ಥಾನವನ್ನು ಗುರುತಿಸಲಿಕ್ಕೆ ನೀನು ಅನುಗ್ರಹ ಕೊಡು ಸ್ವಾಮಿ. ಹಲ್ಲೆಲೂಯಾ. ಮನಸ್ಸನ್ನು ಮಂಕು ಮಾಡಿರುವ ಸೈತಾನ ಎಲ್ಲ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಮೂಲಕ ನಾವು ಪರಲೋಕದ ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯಾ. ಸಕಲ ಆಶೀರ್ವಾದಕ್ಕೆ ಬಾಧ್ಯರಾಗಿದ್ದೇವೆ. ಇಹಲೋಕದ ಎಲ್ಲ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಇದನ್ನು ಅನುಭವಿಸುವಂತೆ ಕರ್ತನವರ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ಥ್ಯಾಂಕ್ ಯು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರಿಗೆ ಕ್ರಿಸ್ತ ಯೇಸುವಿನಲ್ಲಿ ತಮಗೆ ಸಿಕ್ಕಿರುವಂತಹ ಈ ಒಂದು ವಿಶೇಷ ಸ್ಥಾನವನ್ನು ಗುರುತಿಸಿ ಇದನ್ನು ಅನುಭವಿಸಿ ಬಾಳಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನೊಂದು ವಿಷಯ ನಿಮಗೆ ಹೇಳಿದೆ, ಯಾವಾಗ ನಾವು ಇದನ್ನು
ಗ್ರಹಿಸುತ್ತೇವೋ ಅಲ್ಲಿ ದಟ್ ಈಸ್ ದ ಮಿರಾಕಲ್ ಪಾಯಿಂಟ್. ಅದ್ಭುತ ಸ್ಟಾರ್ಟ್ ಆಗುವ ಪಾಯಿಂಟ್ ಅದೇ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಒಂದು ಸಾರಿ ಒಂದು ಹಳ್ಳಿಗೆ ನಾನು ಆರಾಧನೆಗೆ ಹೋಗಲಿಕ್ಕೆ ಹೆಗಲಿಗೆ ಗಿಟಾರ್ನ ತಗೊಂಡು ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತೆ. ಬಸ್ ಬರಬೇಕಾಗಿತ್ತು, ಬಸ್ ಕಾಣಲಿಲ್ಲ. ಪಕ್ಕದಲ್ಲಿರೋರ ಹತ್ರ ಕೇಳಿದೆ, ಬಸ್ ಬಂತ ಅಂತ ಹೇಳಿ. ಅವರು ಈಗ ಹೋಯಿತು ಆ ಬಸ್ಸು ಅಂತ ಹೇಳಿದರು. ನಾನು ಬರುವುದಕ್ಕಿಂತ ಮುಂಚೆ ಬಸ್ ಪಾಸ್ ಆಗಿಬಿಟ್ಟಿದೆ. ಆಗ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಹೋಗಬೇಕಾದ ಹಳ್ಳಿಗೆ ಅದು ಒಂದೇ ಬಸ್ಸು. ಆ ಬಸ್ ಬಿಟ್ಟರೆ ಇನ್ನು ಮಧ್ಯಾಹ್ನ ಬಸ್ಸು. ನಾನು ಹೋಗಿ ಆರಾಧನೆಗೆ ಸೇರ್ಲಿಕ್ಕೆ ಆಗೋದಿಲ್ಲ. ನಾನು ಹೋಗಿ ಅಲ್ಲಿ ಆರಾಧನೆ ನಡೆಸಬೇಕು. ಸೊ ಹಾಗಾಗಿ ತುಂಬ ಒಂದು ಕಡೆ ಬೇಜಾರಾಯಿತು. ಇನ್ನು ಏನು ಮಾಡಲಿ ಅಂತ ದಾರಿ ಗೊತ್ತಿಲ್ಲ. ತಕ್ಷಣ ನನಗೆ ಒಂದು ಗ್ರಹಿಕೆ ಉಂಟಾಯಿತು. ನಾನು ರಾಜಾದಿರಾಜನ ಮಗನು, ನಾನು ದೇವಾದಿ ದೇವನ ಮಗನು. ನನಗೆ ಬಸ್ಸಿಲ್ಲ ಅಂದರೆ ಈ ರಸ್ತೆ ಮೇಲೆ ಯಾಕೆ ಬಸ್ ಇರಬೇಕು ಅಂತ ಹೇಳಿ ಒಂದು ವೈರಾಗ್ಯ ಬಂತು ನೋಡ್ರಿ. ಯಾವಾಗ ಇದನ್ನು ನಾನು ಗುರುತಿಸಿದ್ನೋ ಆವಾಗಲೇ ಅದರ ಹಿಂದೆ ಇನ್ನೊಂದು ಬಸ್ ಬಂತು. ಅದನ್ನು ಸೆನ್ಸ್ ಮಾಡಿದ ಅದೇ ಕ್ಷಣದಲ್ಲಿ ನನ್ನ ಕಣ್ಣೆದುರಿಗೆ ಇನ್ನೊಂದು ಬಸ್ ಕಾಣ್ತು. ನನ್ನೊಳಗೆ ದೇವರ ಆತ್ಮ ಹೇಳಿದ್ರು, ಇದರಲ್ಲಿ ಹತ್ತು ಅಂತ ಹೇಳಿ. ನಾನು ಅದರಲ್ಲಿ ಹತ್ತಿದ್ರೆ ಅಲ್ಲಿ ಹೋಗಿ ಆ ಬಸ್ನ ಕ್ಯಾಚ್ ಮಾಡ್ಬೋದು ಅಂತ ಹೇಳಿ ನನಗೊಂದು ಆಲೋಚನೆ ಉಂಟಾಯಿತು. ಸೊ ಆ ಬಸ್ಸಲ್ಲಿ ಹತ್ತದೆ. ಸ್ವಲ್ಪ ದೂರದಲ್ಲೇ ನಾನು ಹತ್ತಿದ ಬಸ್ ನಾನು ಹತ್ತಬೇಕಾದ ಬಸ್ಸನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗಿ ನಿಂತಿತು. ನಾನು ಇಳಿದು ನಾನೇ ಆ ಬಸ್ಸನ್ನು ಮುಂದೆ ನೆಕ್ಸ್ಟ್ ಸ್ಟಾಪಲ್ಲಿ ವೆಲ್ಕಮ್ ಮಾಡಿಕೊಂಡೆ. ದೇವರಿಗೆ ಸ್ತೋತ್ರ. ಒಂದನ್ನು ನಾನು ಗುರುತಿಸಿದೆ. ಯಾವಾಗ ನನ್ನ ಸ್ಥಾನ ಏನು ಅಂತ ಹೇಳಿ ಗುರುತಿಸಿನೋ, ನನಗಿಲ್ದಿರೋ ಬಸ್ಸು ರಸ್ತೆ ಮೇಲೆ ಯಾಕೆ, ನನಗಿಲ್ದಿರೋ ಆಶೀರ್ವಾದ ಯಾಕೆ, ನನಗೆ ಫಸ್ಟ್ ಪ್ರಿಫರೆನ್ಸ್ ಅದನ್ನು ಗುರುತಿಸಿದ್ನೋ ಅದೇ ಕ್ಷಣದಲ್ಲಿ ನನಗೆ ದೇವರ ಸಹಾಯದ ಹಸ್ತ ಚಾಚಲ್ಪಟ್ಟಿತು. ಹಲ್ಲೆಲೂಯಾ. ಅದರಿಂದ ಅರ್ಥ ಮಾಡ್ಕೊಳ್ರಿ, ಯಾವಾಗ ನಾವು ಗುರುತಿಸ್ತೀವೋ, ನಮ್ಮ ಸ್ಥಾನವನ್ನು ಗುರುತಿಸ್ತೀವೋ, ಆ ಸ್ಥಾನದ ಆಶೀರ್ವಾದ ಬಾಗಿಲು ತೆರೆಯಲ್ಪಡ್ತದೆ. ನಾವು ದೇವರ ಸ್ವಕೀಯ ಜನ, ದೇವರ ಮನೆತನದವರು, ಅದರಲ್ಲೂ ದೇವರ ಮಗನು, ದೇವರ ಮಗಳು. ಇದಕ್ಕಾಗಿ ತನ್ನ ರಕ್ತವನ್ನೇ ಸುರಿಸಿ ತನ್ನ ಜೀವವನ್ನೇ ಬಲಿಯಾಗಿ ಕೊಟ್ಟು ಈ ಸ್ಥಾನ ನಮಗೆ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಬಂದಿಲ್ಲ, ನಮ್ಗೆ ಈಸಿಯಾಗಿ ಬಂದುಬಿಡ್ತು. ಆದರೆ ಈ ಸ್ಥಾನ ನಮಗೆ ಸಿಕ್ಕಿರೋದು ಯೇಸುವಿನ ಪ್ರಾಣವೇ ಕ್ರಯವಾಗಿ ಸಲ್ಲಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಮಿಸ್ ಮಾಡ್ಕೋಬೇಡಿ. ಇದರ ಕ್ರಯ ತುಂಬ ದೊಡ್ಡದು. ನಮಗೆ ಸಿಕ್ಕಿರುವ ಸ್ಥಾನ ತುಂಬ ಈಸಿಯಾಗಿ ಸಿಕ್ಬಿಟ್ಟಿದೆ. ಜಸ್ಟ್ ನಂಬಿಕೆಯಿಂದ ನಾವು ಇದನ್ನು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಈಸಿಯಾಗಿ ಸಿಕ್ತು ಅಂತ ಅಲ್ಪವಾಗಿ ಎಣಿಸ್ಬೇಡಿ. ಇದು ವಿಶೇಷ ಸೌಭಾಗ್ಯದ ಸ್ಥಾನ. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಕೊಪ್ಪಳ ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ದೇವರ ಕೃಪೆ ಎಲ್ಲ ರೈತರಿಗೆ ಉಂಟಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡುವ. ಭತ್ತದ ಕಣಜ ಅಂತ ಹೇಳಿ ಗಂಗಾವತಿ ಕರೆಯಲ್ಪಡ್ತದೆ. ಕರ್ನಾಟಕದ ಭತ್ತದ ಕಣಜ. ಸೊ ಬಹಳ ಹೆಚ್ಚು ಭತ್ತ ಬೆಳೆಯುವಂತಹ ಒಂದು ಪ್ರಾಂತ್ಯ ಈ ಕೊಪ್ಪಳ ಜಿಲ್ಲೆ. ಎಲ್ಲ ರೈತರನ್ನು ಕರ್ತನು ಆಶೀರ್ವದಿಸಿ ಒಳ್ಳೆ ಬೆಳೆಯನ್ನು ಈ ವರ್ಷ ಅನುಗ್ರಹಿಸಲಿ. ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಬೇಕಾದಂಥ ಆಹಾರ ಉತ್ಪನ್ನಗಳು ಉತ್ತಮವಾಗಿ ಈ ಪ್ರಾಂತ್ಯದಲ್ಲಿ ಬೆಳೆಯಲಿ ಅಂತ ಹೇಳಿ ದೇವರ ಕೃಪೆಗೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಕೊಪ್ಪಳ ಜಿಲ್ಲೆಗೋಸ್ಕರವಾಗಿ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರಿಗೋಸ್ಕರ, ವ್ಯವಸಾಯಕ್ಕೋಸ್ಕರ ನಿನ್ನ ಸನ್ನಿಧಾನದಲ್ಲಿ ಬೇಡ್ತೇವೆ. ಈ ವರ್ಷ ಕೊಪ್ಪಳ ಜಿಲ್ಲೆಗೆ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಬೇಕಪ್ಪ. ಒಳ್ಳೆ ಬೆಳೆ ಆಗಬೇಕು ಸ್ವಾಮಿ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕರ್ತನೆ ಈ ಜಿಲ್ಲೆಯಿಂದ ಒಳ್ಳೆ ಆಹಾರ ಉತ್ಪನ್ನಗಳು ಉತ್ಪತ್ತಿಯಾಗಿ ಸಪ್ಲೈ ಆಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ನಿನ್ನ ಕೃಪಾಹಸ್ತ ಎಲ್ಲ ರೈತರಿಗೂ ಉಂಟಾಗಲಿ ಸ್ವಾಮಿ. ಸಾಲದಲ್ಲಿರುವಂಥ ರೈತರನ್ನೆಲ್ಲ ಸಾಲ ತೀರಿಸುವಂತೆ ಅವ್ರಿಗೆ ಅಭಿವೃದ್ಧಿಯನ್ನು ಕೊಡು ಸ್ವಾಮಿ. ಕರ್ತನೆ ಈ ವರ್ಷ ಕರ್ತನೆ ಕ್ರಿಮಿ ಕೀಟಗಳಿಂದ, ಹುಳಗಳಿಂದ ಬೆಳೆ ನಾಶ ಆಗದ ಹಾಗೆ ಕರ್ತನೆ ನೀವು ಕಾಪಾಡಬೇಕು ಅಂತ ನಾವು ಬೇಡಿಕೊಳ್ತೇವೆ. ಔಷಧಿಗಳಲ್ಲಿ ಕರ್ತನೆ ಪಾಯ್ಸನ್ನಲ್ಲಿರುವಂಥ ಒಂದು ಶಕ್ತಿಗಿಂತ, ಹುಳಗಳನ್ನು ನಾಶ ಮಾಡುವ ಶಕ್ತಿಗಿಂತ ಕರ್ತನೆ ನಿನ್ನಲ್ಲಿ ಬಲ ಜಾಸ್ತಿ. ನೀನು ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಅದನ್ನು ತಡೆಗಟ್ಟು ಸ್ವಾಮಿ. ಜನರು ಔಷಧಿ ಹೊಡಿಲಿಕ್ಕೆ ಅವಕಾಶನೇ ಇರಬಾರ್ದು. ಔಷಧಿನೇ ಬೇಕಾಗಿಲ್ಲ, ಯಾವುದು ಹುಳನೇ ಬಂದಿಲ್ಲ ಅಂತ ಹೇಳಬೇಕು. ಆ ರೀತಿಯಾಗಿ ಕರ್ತನೆ ಅದನ್ನು ಕಾಪಾಡು ಸ್ವಾಮಿ. ಥ್ಯಾಂಕ್ ಯು. ಈ ವರ್ಷ ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಮಾರುಕಟ್ಟೆ ಸಿಗಲಿ, ರೈತರೆಲ್ಲ ಸಂತೋಷವಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಒಳ್ಳೆ ಫುಡ್ ಪ್ರಾಡಕ್ಟ್ಸ್ ಕರ್ತನೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಉತ್ಪತ್ತಿ ಆಗಲಿ ಅಂತ ಬೇಡಿಕೊಳ್ತೇವೆ. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.
ಥ್ಯಾಂಕ್ ಯು ಜೀಸಸ್. ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗಾಗಿ, ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳಿಗಾಗಿ, ಎಲ್ಲ MLAಗಳಿಗಾಗಿ, ವಿರೋಧ ಪಕ್ಷದ ನಾಯಕರುಗಳಿಗಾಗಿ, ಎಲ್ಲ ಜನಪ್ರತಿನಿಧಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇವೆ. ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳಿಗಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ. ಮತ್ತು ಕರ್ತನೆ ಎಲ್ಲ MLAಗಳಿಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ತೇವೆ. ವಿರೋಧ ಪಕ್ಷದ ಎಲ್ಲ ನಾಯಕರುಗಳಿಗಾಗಿ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರನ್ನು ನೀನು ಆಶೀರ್ವದಿಸಪ್ಪ ಕರ್ತನೆ. ನಮ್ಮ ರಾಜ್ಯದ ಕರ್ತನೆ ಮಂತ್ರಿ ಮಂಡಲವನ್ನು ನೀನು ಆಶೀರ್ವದಿಸು. ಎಲ್ಲ ಮಂತ್ರಿಗಳನ್ನು ಆಶೀರ್ವದಿಸು. ಮುಖ್ಯಮಂತ್ರಿಯವರನ್ನು ಆಶೀರ್ವದಿಸು. ಎಲ್ಲ ಕರ್ತನೆ MLAಗಳನ್ನು ಆಶೀರ್ವದಿಸಪ್ಪ. ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ ಕರ್ತನೆ. ನಮ್ಮ ರಾಜ್ಯಕ್ಕೆ ಅನುಕೂಲವಾದ ಉತ್ತಮ ಯೋಜನೆಗಳನ್ನು ರೂಪಿಸಲಿಕ್ಕೆ ಅವರಿಗೆ ನೀನು ಬೇಕಾದ ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು. ಅವರು ತೆಗೆದುಕೊಳ್ಳುವ ತೀರ್ಮಾನಗಳು ಕರ್ತನೆ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಅನುಕೂಲವಾಗಿಯೂ ಆಶೀರ್ವಾದವಾಗಿರುವಂತೆ ನೀನು ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ತನೆ ಅವರೆಲ್ಲರಿಗೂ ರಕ್ಷಣಾ ಅನುಭವವನ್ನು ನೀನು ಕೊಡು ಸ್ವಾಮಿ. ಆರೋಗ್ಯ ಕೊಡಪ್ಪ, ಸಮಾಧಾನ ಕೊಡು, ಅವ್ರ ಕುಟುಂಬಗಳಲ್ಲಿ ನೆಮ್ಮದಿ ನೆಲೆಸಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ರಕ್ಷಣಾ ಅನುಭವ ಅವರಿಗೆ ಸಿಗಲಿ. ಎಲ್ಲರಿಗೂ ರಕ್ಷಣಾ ಅನುಭವ ಸಿಗಲಿ ಕರ್ತನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ರಕ್ಷಣಾ ಅನುಭವವು, ಪಾಪ ಕ್ಷಮಾಪಣೆ ನಿಶ್ಚಯವು, ನಿತ್ಯ ಜೀವದ ನಿರೀಕ್ಷೆಯು, ಪರಲೋಕ ಭರವಸೆಯೂ ಸಿಗಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ ಅಂತ ನಾವು ಬೇಡಿಕೊಳ್ತೇವೆ ಕರ್ತನೆ. ಕರ್ತನೆ ಎಲ್ಲ ಮಂತ್ರಿಗಳ ಹೆಸರುಗಳನ್ನು ಕೂಡ ಜೀವಬಾಧ್ಯರ ಪಟ್ಟಿಯಲ್ಲಿ ನೀವು ಬರ್ಕೊಳ್ಳಿಯಪ್ಪ. ಅವ್ರನ್ನ ಆಶೀರ್ವಾದ ಮಾಡಿಯಪ್ಪ. ನಿತ್ಯವಾದ ಸಂತೋಷವನ್ನು ಅವ್ರಿಗೂ ಕೊಡಿ ಸ್ವಾಮಿ. ಕರ್ತನೆ ಆ ರುಚಿಯನ್ನು ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲ, ಎಲ್ಲ MLAಗಳನ್ನು, ವಿರೋಧ ಪಕ್ಷದ ನಾಯಕರುಗಳನ್ನು ಎಲ್ಲರನ್ನೂ ಕೂಡ ನೀನು ಆಶೀರ್ವದಿಸು ಕರ್ತನೆ. ನಮ್ಮ ಸಮಾಜಕ್ಕಾಗಿ ಇಷ್ಟೊಂದು ಕೊಡುಗೆ ನೀಡುವ ಕರ್ತನೆ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು, ಕರ್ತನೆ ಮಂತ್ರಿಗಳು, ಕರ್ತನೆ ಎಲ್ಲರನ್ನೂ ಕೂಡ ಕರ್ತನೆ ನಿನ್ನ ವಿಶೇಷ ಗಣನೆಗೆ ತಗೋ ಸ್ವಾಮಿ. ಇಷ್ಟೊಂದು ಕೊಡುಗೆಯನ್ನು ನೀಡಿ ಕರ್ತನೆ ಅವರು ನಿತ್ಯ ಜೀವ ಕಳ್ಕೋಬಾರ್ದು ಸ್ವಾಮಿ. ನಿತ್ಯ ಜೀವವನ್ನು ಅವರಿಗೆ ಕೊಡು ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಈ ಲೋಕದಲ್ಲಿ ಜಾತಿ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ನೀವು ಬಂದಿಲ್ಲ ಕರ್ತನೆ. ನಮ್ಮೆಲ್ಲರನ್ನೂ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನೀವು ಬಂದ್ರಿ. ಆ ನಿತ್ಯ ಜೀವದ ಸೌಭಾಗ್ಯ ಎಲ್ಲರಿಗೂ ಸಿಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ನೀನು ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಕೃಪಾ ಸಂಪನ್ನನಾದ ದೇವರೇ, ಈ ದಿನ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನಿನ್ನ ಕೃಪೆ ಸಿಗಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಒಬ್ಬೊಬ್ಬರಿಗೂ ನಿನ್ನ ದಯೆ ದೊರಕಲಿ, ನಿನ್ನ ಕೃಪೆ ಸಿಗಲಿ. ಥ್ಯಾಂಕ್ ಯು ಜೀಸಸ್. ಈ ದಿನ ಹೋಗೋಣ ಬರೋಣಗಳು ಸುರಕ್ಷಿತವಾಗಿರಲಿ. ಈ ದಿನ ಕೈ ಇಟ್ಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಅಭಿವೃದ್ಧಿ ಉಂಟಾಗಲಿ. ಈ ದಿನ ಪ್ರತಿಯೊಬ್ಬರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇರಲಿ. ಈ ದಿನ ನೆಮ್ಮದಿಯ ದಿನ, ಸಂತೋಷದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯನ್ನು ಸವಿಯುವ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ನೀನು ನಮ್ಗೆ ಕೊಟ್ಟಿರುವ ಸ್ಥಾನವನ್ನು ಅನುಭವಿಸಿ ಬಾಳುವ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬನ ಆಶೀರ್ವದಿಸಿ ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.